ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ಶರಾರ ಪ್ಯಾಂಟ್ನ ಸ್ಟಿಚ್ ಮಾಡೋಕ್ಕೆ ಅಂತ 5 ಮೀಟರ್ ಗೋಲ್ಡನ್ ಕಲರ್ ಲೇಸ್ನ ತಗೊಂಡಿದ್ದೀನಿ. ಗೋಟಾಪಟ್ಟಿ ಲೇಸ್ನ ತಗೊಂಡಿದ್ದೀನಿ. 2 ಮೀಟರ್ ಲೈನಿಂಗ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಜೊತೆಗೆ 2.5 ಮೀಟರ್ ಮೇನ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಶರಾರ ಪ್ಯಾಂಟಲ್ಲಿ ಬಟ್ಟೆನ 2 ಪಾರ್ಟ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಶರಾರ ಮೇಲ್ಗಡೆ ಪಾರ್ಟ್ ಆಗಿರುತ್ತೆ. ಇದಾದ ನಂತರದಲ್ಲಿ ಬಾಟಮ್ ಪಾರ್ಟ್ನ ಕಟ್ ಮಾಡ್ಕೋತೀನಿ. ಇದು ಕ್ಲೋಸೆಟ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ಬಟ್ಟೆ ಲೆಂತ್ನ 29.5 ಇಂಚ್ಗೆ ತಗೊಂಡಿದ್ದೀನಿ ಹಾಗೂ ವಿಡ್ತ್ನ 22 ಇಂಚ್ಗೆ ತಗೊಂಡಿದ್ದೀನಿ. ಇದನ್ನ ಹೀಗೆ ಸೆಂಟರ್ಗೆ ಫೋಲ್ಡ್ ಮಾಡ್ಕೋತೀನಿ. ಇದು ಕ್ಲೋಸೆಟ್ ಸೈಡ್ ಆಗಿದೆ ಹಾಗೂ ಇದು ಸಹ ಕ್ಲೋಸೆಟ್ ಸೈಡೇ ಆಗಿದೆ. ಇಲ್ಲಿ ಬೆಲ್ಟ್ಗೆ ಅಂತ 2 ಇಂಚ್ನ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ವೆಸ್ಟ್ನ ನಾನು ಮಾರ್ಕ್ ಮಾಡ್ಕೋತೀನಿ. ಹಿಪ್ ಮೆಜರ್ಮೆಂಟ್ ಬಂದು 36 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 9 ಇಂಚ್ ಬರುತ್ತೆ. ಪ್ಲಸ್ 2 ಇಂಚ್ ಮಾರ್ಜಿನ ಸೇರಿಸಿ 11 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಕ್ರಾಚ್ ಏರಿಯಾನ 12 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಹಿಪ್ ಮೆಜರ್ಮೆಂಟ್ ಬಂದು 36 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 9 ಇಂಚ್ ಬರುತ್ತೆ. ಪ್ಲಸ್ 3 ಇಂಚ್ ಲೂಸಿಂಗ್ನ ಸೇರಿಸಿ 12 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ 2.5 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ನಂತರ ಅಪ್ಪರ್ ಪಾರ್ಟ್ ಲೆಂತ್ನ 19.5 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ನೀ ಮೆಜರ್ಮೆಂಟ್ ಬಂದು 8 ಇಂಚ್ ಇದೆ. ಪ್ಲಸ್ 1 ಇಂಚ್ ಮಾರ್ಜಿನ ಸೇರಿಸಿ 9 ಇಂಚ್ಗೆ ತಗೋತೀನಿ. ಇದನ್ನು ಅಷ್ಟೇ ಗೆರೆ ಎಳೆದು ಸೇರಿಸ್ಕೋತೀನಿ. ಕ್ರಾಚ್ ಏರಿಯಾ ಹತ್ರ ಶೇಪ್ನ ಕೊಟ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ನಂತರ ಇದನ್ನ ಓಪನ್ ಮಾಡಿ ಇಟ್ಕೊಂಡು ಈ ಜಾಯಿಂಟ್ ಪೀಸ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿ ಬಾಟಮ್ನ ಮಾರ್ಕ್ ಮಾಡೋಕೆ ಅಂತ ಬಟ್ಟೆನ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸೆಟ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ಬಟ್ಟೆ ಲೆಂತ್ ಬಂದು 45 ಇಂಚ್ ಇದೆ ಹಾಗೂ ವಿಡ್ತ್ ಬಂದು 22.5 ಇಂಚ್ಗೆ ತಗೊಂಡಿದ್ದೀನಿ. ಇವಾಗ ಇದನ್ನ ಸೆಂಟರ್ಗೆ ಫೋಲ್ಡ್ ಮಾಡ್ಕೋತೀನಿ. ಮತ್ತೆ ಇದನ್ನ ಮೆಜರ್ ಮಾಡಿ ನೋಡಿದಾಗ ಲೆಂತ್ ಹಾಗೂ ವಿಡ್ತ್ ಎರಡೂ ಸಹ 22.5 ಇಂಚ್ ಬಂದಿದೆ. ನಂತರ ಇಲ್ಲಿ ವೆಸ್ಟ್ ಹತ್ರ 5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಡಾರ್ಕ್ ಮಾಡ್ಕೋತೀನಿ. ಮತ್ತೆ ಇವಾಗ ಇದನ್ನ ಮೆಜರ್ ಮಾಡಿ ನೋಡಿದಾಗ 9 ಇಂಚ್ ಬರುತ್ತೆ. ವೆಸ್ಟ್ ಮೆಜರ್ಮೆಂಟ್ ಕೂಡ 9 ಇಂಚೇ ತಗೊಂಡಿದ್ದೀನಿ. ಇಲ್ಲಿ ಲೆಂತ್ನ ನಾನು 17.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇದ್ರ ಮುಂದೆ ಕೂಡ 17.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಸೆಂಟರ್ಗೆ ಓಪನ್ ಮಾಡಿಕೊಂಡು ಈ ಜಾಯಿಂಟ್ ಪೀಸ್ನ ನಾನು ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಲೈನಿಂಗ್ನ ಮಾರ್ಕ್ ಮಾಡೋಕೆ ಅಂತ ಬಟ್ಟೆನ ಓಪನ್ ಮಾಡ್ಕೋತೀನಿ. ಇದು ಕ್ಲೋಸೆಟ್ ಸೈಡ್ ಆಗಿದೆ ಹಾಗೂ ಇದು ಸಹ ಕ್ಲೋಸೆಟ್ ಸೈಡೇ ಆಗಿದೆ. ಇಲ್ಲಿ ಪ್ಯಾಂಟ್ ಲೆಂತ್ನ 36.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಗೆರೆ ಎಳೆದು ಸೇರಿಸ್ಕೋತೀನಿ. ಮೇನ್ ಫ್ಯಾಬ್ರಿಕ್ ಶರಾರ ಅಪ್ಪರ್ ಪಾರ್ಟ್ನ ಇಟ್ಕೊಂಡು ಕ್ರಾಚ್ ಏರಿಯಾವರೆಗೂ ಮಾರ್ಕ್ ಮಾಡ್ಕೋತೀನಿ.
ನಂತರ ಇದನ್ನ ಹೀಗೆ ಕ್ರಾಸ್ ಆಗಿ ಗೆರೆ ಎಳೆದು ಸೇರಿಸ್ಕೋತೀನಿ. ಬಾಟಮಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡಿ ಹೀಗೆ ಕರ್ವ್ ಶೇಪ್ನ ಕೊಟ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ನಂತರ ಇದನ್ನ ಓಪನ್ ಮಾಡಿ ಇಟ್ಕೊಂಡು ಈ ಜಾಯಿಂಟ್ ಪೀಸ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ನಂತರ 1/2 ಇಂಚ್ ಬಿಟ್ಟು ಕ್ರಾಚ್ ಏರಿಯಾನ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇದನ್ನ ಸೆಂಟರ್ಗೆ ಓಪನ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಬಟ್ಟೆನ ಸರಿಯಾಗಿ ಒಂದ್ರ ಮೇಲೊಂದು ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡ್ಕೋತೀನಿ. ನಂತರ ಬಾಟಮ್ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ಎರಡೂ ಕಡೆ ಕೂಡ. ಇಲ್ಲಿ ಲೈನಿಂಗ್ ಸ್ಟಿಚ್ ಆಗಿದೆ. ಇವಾಗ ಇಲ್ಲಿ ಶರಾರ ಮೇಲ್ಗಡೆ ಪಾರ್ಟ್ನ ಓಪನ್ ಮಾಡಿಕೊಂಡು ಇಲ್ಲೂ ಕೂಡ ಕ್ರಾಚ್ ಏರಿಯಾನ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ನಾನು ಶರಾರ ಬಾಟಮ್ ಪಾರ್ಟ್ನ ಇಟ್ಕೊಂಡಿದ್ದೀನಿ. ಇದನ್ನ ಮೊದಲಿಗೆ ನಾನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಂತರ ಇದ್ರ ಮೇಲೆ ಲೇಸ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನಂತರ ಇಲ್ಲಿ 1/2 ಇಂಚ್ಗೆ 5 ಟೈಮ್ ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕ್ ಮೇಲೆ ಸ್ಟ್ರೈಟ್ ಆಗಿ ಗೆರೆ ಎಳ್ಕೋತೀನಿ. ನಂತರ ಇದ್ರ ಮೇಲೆ ಗೋಟಾಪಟ್ಟಿ ಲೇಸ್ನ ಇಟ್ಟು ಸ್ಟಿಚ್ ಮಾಡ್ಕೋತೀನಿ. ಇದೇ ರೀತಿಯಾಗಿ ಇಲ್ಲೂ ಕೂಡ ಗೋಟಾಪಟ್ಟಿ ಲೇಸ್ನ ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಬಾಟಮ್ಗೆ ಲೇಸ್ನ ಅಟ್ಯಾಚ್ ಮಾಡಿ ಆಗಿದೆ. ಕ್ರಾಚ್ ಏರಿಯಾ ಸ್ಟಿಚ್ ಆಗಿದೆ. ಇದನ್ನ ಸೆಂಟರ್ಗೆ ಓಪನ್ ಮಾಡ್ಕೋತೀನಿ. ನಂತರ ಬಾಟಮ್ ಪಾರ್ಟ್ನ ಇಟ್ಕೋತೀನಿ. ಈ ಬಾಟಮ್ ಪಾರ್ಟ್ನ ಅಪ್ಪರ್ ಪಾರ್ಟ್ಗೆ ಹೀಗೆ ಉಲ್ಟಾ ಮಾಡಿ ಇಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಇದ್ರ ಮೇಲೆ ಲೇಸ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನಂತರ ಇಲ್ಲಿ 1/2 ಇಂಚ್ಗೆ 2 ಟೈಮ್ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇದ್ರ ಮೇಲೆ ಗೋಟಾಪಟ್ಟಿನ ಇಟ್ಟು ಸ್ಟಿಚ್ ಮಾಡ್ಕೋತೀನಿ.
ಸ್ಟಿಚ್ ಆಗಿದೆ. ನಂತರ ಇಲ್ಲಿ ಬಟ್ಟೆನ ಒಂದ್ರ ಮೇಲೊಂದು ಇಟ್ಕೊಂಡು ಹೀಗೆ ಇನ್ನರ್ ಲೆಗ್ನ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇಲ್ಲಿ ಲೈನಿಂಗ್ ಬಟ್ಟೆನ ಹೀಗೆ ಇಟ್ಕೋತೀನಿ. ಇದನ್ನ ಹೀಗೆ ಮೇನ್ ಫ್ಯಾಬ್ರಿಕ್ ಒಳಗಡೆ ಹೀಗೆ ಸೇರಿಸ್ಕೋತೀನಿ. ನಂತರ ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ ಫ್ಯಾಬ್ರಿಕ್ಗೆ ಸುತ್ತ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ನಂತರ ಇಲ್ಲಿ ಬೆಲ್ಟ್ನ ಸ್ಟಿಚ್ ಮಾಡೋಕೆ ಅಂತ ಹೇಳಿ 1/2 ಇಂಚ್ಗೆ ಫೋಲ್ಡ್ ಮಾಡಿ ಎಲಾಸ್ಟಿಕ್ ವಿಡ್ತ್ಗೆ ಸರಿ ಹೊಂದೋ ಹಾಗೆ ಫೋಲ್ಡ್ ಮಾಡಿ ಸುತ್ತ ಸ್ಟಿಚ್ ಮಾಡ್ಕೋತೀನಿ. ಜೊತೆಗೆ ಎಲಾಸ್ಟಿಕ್ ಹಾಕೋಕೆ 2 ಇಂಚ್ ಗ್ಯಾಪ್ನ ಕೂಡ ಬಿಟ್ಕೋತೀನಿ. ಸ್ಟಿಚ್ ಆಗಿದೆ. ಜೊತೆಗೆ ಎಲಾಸ್ಟಿಕ್ ಹಾಕೋಕೆ ಅಂತ ಹೇಳಿ 2 ಇಂಚ್ ಗ್ಯಾಪ್ನ ಬಿಟ್ಕೊಂಡಿದ್ದೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 30 ಇಂಚ್ ಇದೆ. 4 ಇಂಚ್ನ ಲೆಸ್ ಮಾಡಿ 26 ಇಂಚ್ಗೆ ಎಲಾಸ್ಟಿಕ್ನ ತಗೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಒಳಗಡೆ ಇನ್ಸರ್ಟ್ ಮಾಡ್ಕೋತೀನಿ. ನಂತರ ಹೀಗೆ ಎಲಾಸ್ಟಿಕ್ ತುದಿನ ಒಂದ್ರ ಮೇಲೊಂದು ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇದನ್ನ ಒಳಗಡೆ ಸೇರಿಸ್ಕೊಂಡು 2 ಇಂಚ್ ಗ್ಯಾಪ್ನ ಕ್ಲೋಸ್ ಮಾಡ್ಕೋತೀನಿ. ನಂತರ ಎಲಾಸ್ಟಿಕ್ ಸುತ್ತ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ.